ಪ್ರಜ್ವಲ್ ರೇವಣ್ಣ ಈಗ 5 ವರ್ಷ ಸಂಸದರಾಗಿದ್ದರು. ಅವರಿಂದ ಏನು ಕೆಲಸ ಆಗಿಲ್ಲ. ಇನ್ನು ಮುಂದೆ ಬರೋವನು ಒಳ್ಳೆಯವನು ಆಗಿರ್ತಾನೋ ಅನ್ನೋ ಭಾವನೆ ಎಲ್ಲರ ಮನಸ್ಸಲ್ಲಿದೆ. ಶ್ರೇಯಸ್ ಪಟೇಲ್ ಆಯಿತಾ, ಅವರಿಗೆ ಅವರ ಅಪ್ಪಂದಿರಿಂದ ಕಾಲದಿಂದ ರಾಜಕೀಯದಲ್ಲಿ ಬಂದವರು 2 ಸತಿ ಸೋತಿದ್ದಾರೆ. ಅವ್ರ ತಾಯಿನ 3 ಸತಿ ಸೋತಿದ್ದಾರೆ. ಅದರಿಂದ ನಮ್ಮ ಮನಸ್ಸಲ್ಲಿ ಇಲ್ಲಿ ಅಭಿಪ್ರಾಯದಲ್ಲಿ ಕಾಂಗ್ರೆಸ್ ಬರಲೇಬೇಕು ಅಂತ. ಅಲ್ಪಸಂಖ್ಯಾತರಿಗೆ ಮೊದಲ ಬಾರಿಗೆ ನಮಗೆ ಒಂದು ನೆಮ್ಮದಿ ಇದೆ. ಸಿದ್ದರಾಮಯ್ಯನ ಸರ್ಕಾರ ಬಂದ ಮೇಲೆ ಏನು ಗಲಾಟೆ ಇಲ್ದಿದ್ದರೆ ಏನು ಕೊಡೋದು ಬೇಡ, ಅವರು ನೆಮ್ಮದಿ ಇದೆ, ಹಿಂದೂ ಮುಸ್ಲಿಂ ಆರಾಮಾಗಿದೆ ಆಯ್ತಾ. ನಮಗೆ ಏನು ಕೊಡೋದು ಬೇಡ, ಅವರು ಸಿದ್ದರಾಮಯ್ಯನೂ ಕೊಡೋದು ಬೇಡ, DKನೂ ಕೊಡೋದು ಬೇಡ, ನೆಮ್ಮದಿ ಕೊಡ್ತಿದ್ದಾನೆ. ದುಡ್ಡು ತಿಂತೀವಿ. ನಮಗೇನು ಕೊಟ್ಟಿಲ್ಲ ಅವರು, ಇಲ್ಲಿವರೆಗೂ ಕೊಟ್ಟಿಲ್ಲ, ಇನ್ನು ಕೊಡೋದು ಬೇಡ ಅವರು. ಅಂದರೆ ನೆಮ್ಮದಿ ಇದೆ. ಅಲ್ಪಸಂಖ್ಯಾತರಿಗೆ ಅದೊಂದು ನೆಮ್ಮದಿ ಸಾಕು. ಇನ್ನು ಅವರಿಂದ ನಮಗೇನು ಪಡ್ಕೊಳ್ಳೋದು ಅಂತ ಅದಕ್ಕೆ ಜನ ಬೇರೆ ಇದ್ದಾರೆ, ನಾಯಕರುಗಳು, ಅವರು ಇವರು ಸುಮಾರು ಜನ ಇದ್ದಾರೆ ಬಳಸ್ಕೊಳ್ಳೋಂಥವ್ರು. ನಾವು ಬಳಸ್ಕೊಳ್ಳೋಕ್ಕಾಗೋದಿಲ್ಲ. ನಾವು ಅಲ್ಪಸಂಖ್ಯಾತರು ಭಾಳ ನೆಮ್ಮದಿ ಬೇಕು. ಅದರಿಂದ ನೆಮ್ಮದಿಲಿ ಇದ್ದೀವಿ. ಅದು ಈ ಉಪವಾಸ ಟೈಮು. ಈಗ ನಮಗೆ ಬರ್ತಾ ಇರೋದು ಉಪವಾಸ ಟೈಮಲ್ಲಿ ಇದಾಗಿರೋದ್ರಿಂದ, ಉಪವಾಸ ಆಗಿರೋದ್ರಿಂದ ನಮಗೆ ಈ ಅದು ಅಲ್ಲದೆ ಈ ಎಲೆಕ್ಷನ್ 26ನೇ ತಾರೀಕು ಶುಕ್ರವಾರ ಇಟ್ಟಿರೋದ್ರಿಂದ ಭಾಳ ಒಂದು ನೋವು ಇದೆ. ಯಾಕೆಂದರೆ ನಾವು ಮಸೀದಿಗೆ ಹೋಗೋದಾ, ಎಲೆಕ್ಷನ್ಗೆ ಇದು ಓಟ್ ಹಾಕಕ್ಕೆ ಹೋಗೋದಾ ಅಂತ ಒಂದು ತೀರ್ಮಾನಕ್ಕೆ ನಾವಿಲ್ಲ. ಆ ಥರ ಕತೆ ಆಗಿಬಿಟ್ಟಿದೆ. ಅದರಿಂದ ನಮಗೆ ಶ್ರೇಯಸ್ ಪಟೇಲೇ ಬರಬೇಕು ಅನ್ನೋ ಒಂದು ಆಸೆ ಆಯಿತಾ. ಅದು ಯಾಕೆಂದರೆ ಇಲ್ಲಿವರೆಗೂ ನಾವು ಒಬ್ಬರಿಗೆ ಕೊಟ್ಟಾಗಿದೆ. ಅವರು ಈ 20 ವರ್ಷ ನಾವು ಸತತವಾಗಿ ದಳದು ನೋಡ್ಕೊಂಡಾಗಿದೆ. ಇನ್ನು ಬೇಡ ಅಂತ ಈ ಒಂದು ತೀರ್ಮಾನಕ್ಕೆ ಬಂದು ಬದಲಾವಣೆ ಕೇಳಿದ್ವಿ. ಮತ್ತು ಈಗಿನ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಅಲ್ಪಸಂಖ್ಯಾತರು ಸ್ವಲ್ಪ ನೆಮ್ಮದಿ ಇದೆ, ಅದು ಸಾಕು ಅಷ್ಟೇ. ಕಾಸಿಂ ಕಾಂಗ್ರೆಸ್ನವರು. ಮತ್ತೆ ಹಾಸನದು ಯಾರು ಗೆಲ್ಬೋದು? ಈ ಒಟ್ಟು ಹಾಸನ ಜಿಲ್ಲಾ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನನ್ನ ಅನುಭವದ ಪ್ರಕಾರ ಈಗ ಸುಮಾರು ಶ್ರೇಯಸ್ ಪಟೇಲ್ರವರ ಅಜ್ಜ ಜಿ ಪುಟ್ಟಸ್ವಾಮಿಗೌಡರು ಈ ಹಿಂದೆ ಅವರ ಅವಧಿನಲ್ಲಿ ಲೋಕಸಭಾ ಸದಸ್ಯರಾಗಿದ್ದರು. ಅವರ ಅವಧಿನಲ್ಲಿ ಯಾವುದೇ ಒಂದು ಕಪ್ಪುಚುಕ್ಕಿ ಇಲ್ಲದೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅಂತ ಮಾಹಿತಿ ಇವತ್ತು ಕೂಡ ಇದೆ, ಇಡೀ ಹೊಳೆನರಸೀಪುರ ತಾಲೂಕು ಒಳಗಡೆ, ಅಂದರೆ ಇಡೀ ಹಾಸನ ಜಿಲ್ಲೆ ಒಳಗಡೆ. ತದನಂತರದಲ್ಲಿ ಈ JDS ಏನು ಹೊಳೆನರಸೀಪುರ ಮತ್ತು ಹಾಸನ ಜಿಲ್ಲೆಯಲ್ಲಿದೆ, ಅವರ ಒಂದು ಆಯ್ಕೆ ಮತ್ತು ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಇವತ್ತು ಇಡೀ ಪ್ರಜಾಪ್ರಭುತ್ವದಲ್ಲಿ ಇಡೀ ಪ್ರಜೆಗಳಿಗೆ, ಇಡೀ ವೋಟರ್ಸ್ಗೆ ಅಸಮಾಧಾನ ಇದೆ. ಕಾರಣ ಅಂದರೆ ಜಾತ್ಯತೀತ ಅಂದರೆ ಜಾತಿ ಹತ್ರ ಹೋಗ್ಲಾಡ್ತಕ್ಕಂಥ ಪಕ್ಷ ಜಾತ್ಯತೀತ ಪಕ್ಷ ಜನತಾದಳ. ಅದು ಇವತ್ತು ಮೈತ್ರಿ ಆಗಿರ್ತಕ್ಕಂಥದ್ದು BJP ಒಳಗಡೆ. ಅದಕ್ಕೋಸ್ಕರವಾಗಿ ಈ ಪ್ರಜೆಗಳು ಮತ್ತು ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಒಂದು ಏನು ಮತದಾರರಿದ್ದಾರೆ, ಅವರು ಮತ್ತೆ ಜಾತೀಯತೆನೇ ಮುಂದೆ ತರ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಶ್ರೇಯಸ್ ಪಟೇಲ್ ಕೈ ಹಿಡಬೇಕು, ಕಾಂಗ್ರೆಸ್ ಬರಬೇಕು, ಇಡೀ ದೇಶದಲ್ಲಿ ಕಾಂಗ್ರೆಸ್ಸು MP ಸ್ಥಾನ ಗೆಲ್ಲಬೇಕು. ಜೊತೆಗೆ ಕಳೆದ 1 ವರ್ಷದಿಂದ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಆ ಸರ್ಕಾರದ ಅನೇಕ ಯೋಜನೆಗಳು ಕೂಡ ಜನಗಳಿಗೆ ತಲುಪಿದ್ದಾವೆ, ಗ್ಯಾರಂಟಿ ಯೋಜನೆಗಳು. ಆ ಉದ್ದೇಶದಿಂದ ಪ್ರತಿಯೊಬ್ಬ ಮಹಿಳೆ ಇರ್ಬೋದು, ಪ್ರತಿಯೊಬ್ಬ ಯುವಕರು ಇರ್ಬೋದು, ಪ್ರತಿಯೊಬ್ಬ ಪ್ರಜೆ ಇರ್ಬೋದು, ಇವತ್ತೆಲ್ಲರೂ ಕೂಡ ಕಾಂಗ್ರೆಸ್ನ ಗೆಲ್ಲಿಸ್ಬೇಕಂತ ಒಂದೇ ಒಂದು ಹಠಕ್ಕೆ ಬಿದ್ದಿದ್ದಾರೆ. ಇದು ನನ್ನ ಅಭಿಪ್ರಾಯ. ಸರ್, 10 ವರ್ಷಗಳ ಮೋದಿ ಆಡಳಿತದಲ್ಲಿ ಏನು ಇಷ್ಟ ಆಯ್ತು, ಏನು ಇಷ್ಟ ಆಗಿಲ್ಲ ಸರ್? ಏನೂ ಆಗಿಲ್ಲ ಸರ್. ಏನೂ ಆಗಿಲ್ಲ ಅನ್ನೋದಕ್ಕೆ ಒಂದೇ ಒಂದು ಕಾರಣ ಅಂತಂದರೆ, ಕಳೆದ 10 ವರ್ಷಗಳ ಹಿಂದೆ ನಮ್ಮ ಪ್ರಧಾನಮಂತ್ರಿಗಳಾದ ಮೋದಿಯವರು ಇಡೀ ದೇಶಕ್ಕೊಂದು ಭರವಸೆ ಕೊಟ್ಟು ಜನಗಳಿಗೆ, ನಾನು ಸ್ವಿಸ್ ಬ್ಯಾಂಕಲ್ಲಿ ಇರ್ತಕ್ಕಂಥ ಕಪ್ಪು ಹಣನ ಹೊರಗಡೆ ತರ್ತೀನಿ ಅಂದರು. ಅದಕ್ಕೆ ಸಾಥ್ ಕೊಟ್ಟಂಥ ದೇವೇಗೌಡರು ಇವತ್ತು ಇಬ್ಬರು ಸೇರಿ ಹಣನೂ ತರಲಿಲ್ಲ, ಹಣ ಏನಾಯ್ತು ಅಂತ ಯಾರಿಗೂ ಹೇಳಲಿಲ್ಲ. ಆದ್ದರಿಂದ ಜನಗಳಿಗೆ ಭಾರಿ ಬೇಜಾರಾಗಿದೆ. ಹಾಗಾಗಿ ಈ ಸಲ ಗೆಲ್ಸಲ್ಲ ಅವ್ರನ್ನ, ಯಾವುದೇ ಕಾರಣ ಗೆಲ್ಸಲ್ಲ. ಹೆಸರು ಸರ್? HR ಕುಮಾರಯ್ಯ. 2 ಜನ ಮೈತ್ರಿ ಆಗಿರೋದ್ರಿಂದ JDS ಇತ್ತು, BJP ಕೆಲವೊಂದು ಮುಸ್ಲಿಂ ಕಮ್ಯುನಿಟಿ ಮೇಲೆ BJP ಹೊರತುಪಡಿಸ್ಬಿಟ್ಟಿದೆ. ಹಾಗಾಗಿ ತುಂಬ ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ಯೋಜನೆಗಳನ್ನು ಜನಕ್ಕೆ ಮುಟ್ಟಿದೆ ಸರ್. ಮುಟ್ಟಿರೋದ್ರಿಂದ ಸಕಲೇಶ್ಪುರದಲ್ಲಿ ವಿತ್ ಹಾಸನ ಡಿಸ್ಟಿಕ್ಕಲ್ಲಿ ಎಲ್ಲ ತುಂಬ ಕಾಂಗ್ರೆಸ್ಸಿಗೆ ತುಂಬ ಚೆನ್ನಾಗಿದೆ. ಶ್ರೇಯಸ್ ಪಟೇಲ್ ಗೆಲ್ತಾರೆ ಸರ್. ಈ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಚುಕ್ಕಾಣಿ ಹಿಡಿಯುತ್ತೆ ಸರ್, ಹಿಡಿಯುತ್ತೆ. ಈಗ ಈ ಪ್ರಜ್ವಲ್ ರೇವಣ್ಣ ಯಾಕೆ ಈ ಸಲ ಬೇಡ ಅಂತ ಹೇಳ್ತಾ ಇದ್ರು ಮುಖ್ಯವಾಗಿ? ಸರ್, ಬೇಡ ಅಂತ ಹೇಳಿದ್ರೆ ಅವ್ರ ಜನಸಂಪರ್ಕನೇ ಇಲ್ಲ ಸರ್. ಚುನಾವಣೆ ಸಂದರ್ಭಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ ಹೊರತು ಗೆದ್ದ ನಂತರ ಜನಗಳ ಹತ್ರಕ್ಕೆ ಹೋಗೋದಾಗ್ಲಿ ಅವ್ರ ಕೆಲಸ ಕಾರ್ಯ ಪರಿಹಾರಕ್ಕೆ ಅವರು ಮುಂದಾಗಲ್ಲ ಸರ್. ಹಾಗಾಗಿ ಅವರು ಈ ಸರಿ ಹಿನ್ನಡೆ ಆಗಿದ್ದಾರೆ. ಶ್ರೇಯಸ್ ಪಟೇಲ್ ಗೆಲ್ತಾರೆ ಸರ್, ಗೆಲ್ತಾರೆ.
ಈಗ ಗ್ಯಾರಂಟಿ ಯೋಜನೆಗಳು ಎಷ್ಟು ಮಟ್ಟಿಗೆ ಲಾಭ ಆಗಿದೆ ಸರ್ 100ಕ್ಕೆ 90 ಭಾಗ ಮುಟ್ಟಿದೆ ಸರ್ ಜನಗಳಿಗೆ. ಇನ್ನು ಕೆಲವೇ ಪರ್ಸೆಂಟೇಜ್ಗಳು ಸ್ವಲ್ಪ ಅಧಿಕಾರಿ ಲೆವೆಲಲ್ಲಿ ತಾರತಮ್ಯವಾಗಿ ಸ್ವಲ್ಪ ಸಮಸ್ಯೆ ಆಗಿರ್ಬೋದು ಹೊರತು ಬೇರೆ ಏನಿಲ್ಲ ಸರ್. ಗ್ಯಾರಂಟಿಗಳು ಮುಟ್ಟಿದೆ, ಇನ್ನೂ ಅಭಿವೃದ್ಧಿ ಆಗಿದೆ ಸರ್. MP ಚುನಾವಣೆ ಕಳೆದ ಮೇಲೆ ತುಂಬ ಇನ್ನೂ ಅಭಿವೃದ್ಧಿ ಆಗುತ್ತೆ. ಮೋದಿ ಆಡಳಿತ 10 ವರ್ಷದಲ್ಲಿ ಏನು ಇಷ್ಟ ಆಯ್ತು, ಏನು ಇಷ್ಟ ಆಗಿದೆ? ಸರ್ ಅವ್ರು ಏನೂ ಮಾಡೇ ಇಲ್ಲ ಸರ್ ಜನಗಳಿಗೆ. ತುಂಬ ಬರೀ ಗ್ಯಾರಂಟಿ ಭರವಸೆಗಳನ್ನ ಕೊಟ್ಟರು ಹೊರತು ಈಡೇರಿಸ್ತಾ ಇಲ್ಲ ಸರ್. ಜನಗಳಿಗೆ ಬೇಕಾಗಿರೋದು ಮೊದಲನೇದು ಒಂದು ಆರೋಗ್ಯ ಸರ್, ಒಂದು ಎಜುಕೇಷನ್. ಈ ಉಚಿತವಾಗಿ ಕೊಟ್ಟರೆ ನಿಮ್ಮ ಗ್ಯಾರಂಟಿಗಳ ಅವಶ್ಯಕತೆನೇ ಇಲ್ಲ ಸರ್. ಬರೀ 15 ಲಕ್ಷ ಹಾಕ್ತೀವಿ, 10 ಲಕ್ಷ ಹಾಕ್ತೀವಿ, ಇದರಲ್ಲೇ ಕಾಲ ಕಳೆದು 10 ವರ್ಷ ಮುಗಿಸಿದ್ದಾರೆ. ಜನಗಳ ಹತ್ರ ಬಂದಿಲ್ಲ, ಸಾಮಾನ್ಯ ಜನಗಳಿಗೆ ಕೆಲಸಗಳಾಗಿಲ್ಲ ಸರ್. ಹಾಗಾಗಿ ಈ ಸರಿ ಕಾಂಗ್ರೆಸ್ ಪಾರ್ಟಿ ಚುಕ್ಕಾಣಿ ಹಿಡಿಯುತ್ತೆ ಸರ್ ಕೇಂದ್ರ ಸರ್ಕಾರ. ನಿಮ್ಮ ಹೆಸರು ಸರ್? ಅಣ್ಣಪ್ಪ ಅಂತ, ಪುರಸಭೆ ಮೆಂಬರ್, ಸಕಲೇಶಪುರ. ಥ್ಯಾಂಕ್ ಯು ಸರ್.